ಸಾವಿರಾರು ವಿದ್ಯಾರ್ಥಿಗಳ ಕಾಲೇಜಿನ ಪ್ರತಿಷ್ಠಿತ ಪ್ರಿನ್ಸಿಪಾಲರು ಅವರು. ಅತ್ಯಂತ ಅದ್ಭುತವಾಗಿ ಗಣಿತವನ್ನು ಎಳೆ ಎಳೆಯಾಗಿ ಬಿಡಿಸಿ ಮನಮುಟ್ಟಿಸುವುದರಲ್ಲಿ ಅವರು ನಿಸ್ಸೀಮರು. ಆದರೆ ಯಾವುದೇ ವಿದ್ಯಾರ್ಥಿಯ ಬಗ್ಗೆಯೂ ಮಮತೆ ಇಲ್ಲ. ಶಿಸ್ತಿನ ಸಿಪಾಯಿಯಾಗಿಯೇ ಕರಾರುವಕ್ಕಾಗಿ ಕೆಲಸ ಕಾರ್ಯಗಳನ್ನು ಮಾಡಿಸುವವರು. ಹಾಗೆಂದೇ ವಿದ್ಯಾಲಯದಲ್ಲಿ ನಿಶ್ಶಬ್ದ ವಾತಾವರಣವಿದ್ದರೂ ಮನಸ್ಸು ಅರಳದೆ ಮುದುಡಿದಂತಾಗುತ್ತದೆ. ಒಮ್ಮೆ ಕಾಲೇಜ್ ಡೇ ಸಮಾರಂಭಕ್ಕೆಂದು ಮುಖ್ಯ ಅತಿಥಿಯಾಗಿ ಬಂದ ಸಾಧುಗಳೊಬ್ಬರು ಸುಮ್ಮನೆ ಹೀಗೆಂದರು: ಬಾವಿಯಲ್ಲಿ ರಾಟೆಯ ಮೂಲಕವೇ ನೀರನ್ನು ಸೇದುತ್ತೇವೆ. ಆದರೆ ಆ ರಾಟೆಗೆ ಸಲೀಸಾಗಿ ಎಣ್ಣೆ ಹಾಕಿದಾಗ ಮಾತ್ರವೇ ಎಳ್ಳಷ್ಟೂ ತಿಕ್ಕಾಟವಾಗದೆ ಸುಲಭದಲ್ಲೇ ನೀರು ಮೇಲೆ ಬರುತ್ತದೆ. ಅದೇ ರೀತಿಯಲ್ಲಿ ನಗು ಹಾಗೂ ನಲಿವು ಎಣ್ಣೆಯಂತೆ ನಲಿದಾದ ವರ್ತನೆಯ ಜೊತೆಗೆ ಸೇರಿದಾಗಲೇ ಕೆಲಸವೂ ಸುಲಭವಾಗಿ ಸುಲಲಿತವಾಗಿ ಸರಾಗವಾಗಿ ಆಗದೇ ಇಲ್ಲ. ಈ ಮಾತು ಉರಿಮುಖದ ಪ್ರಾಂಶುಪಾಲರಿಗೆ ಚೆನ್ನಾಗಿ ನಾಟಿತು. ಆ ನಂತರವೇ ನಗುವಿನೊಂದಿಗೆ ಎಲ್ಲರನ್ನೂ ಭೇಟಿ ಮಾಡಿ ನವಿರಾಗಿ ಎಲ್ಲರಿಂದಲೂ ಕೆಲಸ ಮಾಡಿಸಿಕೊಂಡು ನಯನ ಮನೋಹರ ವ್ಯಕ್ತಿತ್ವದಿಂದಲೇ ಪ್ರಾಂಶುಪಾಲರು ಎಲ್ಲರ ರನ್ಮನ ಗೆದ್ದು ವೀರರು ಶೂರರು ಧೀರರು ಆದರೆಂಬುದು ವಿಚಿತ್ರವಾದರೂ ಸತ್ಯವೇ. ಅದರ ಅರ್ಥ ಇಷ್ಟೇ: ಬೇಗ ವಿವೇಕ ಬೆಳೆಸಿಕೊಂಡು ಸೋತರೂ ಗೆಲ್ಲೋಣ.